ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಭಾನುವಾರ ಆಗಿತ್ತು. ನಾವು ಸಂಜೆ ಕೇಕ್ ಶೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸರಿ, ಆನ್ ದ ವೇ ಹೋಗ್ತಾ ನಾನು ನನ್ನ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಮಾತಾಡಿದ್ದೀನಿ ಎಲ್ಲಾನು, ಬಟ್ ಆಮೇಲೆ ನಾನು ಎಡಿಟಿಂಗ್ ಮಾಡುವಾಗ ನೋಡ್ಕೊತಾ ಇದ್ದೀನಿ ತುಂಬಾನೇ ನಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು. ಅಂದ್ರೆ ವೆಹಿಕಲ್ಸ್ದು ಮತ್ತೆ ಗಾಳಿ ಸೌಂಡು, ಹಾಗೇನೆ ತುಂಬಾ ಹಾರ್ನ್ ಸೌಂಡು ಆ ಥರ ಎಲ್ಲ ಇತ್ತು. ನನ್ನ ವಾಯ್ಸ್ಗಿಂತ ಅವೇ ಜಾಸ್ತಿ ಇತ್ತು. ಒಂಥರ ಸುಮ್ಮನೆ ಡಿಸ್ಟರ್ಬೆನ್ಸ್ ಥರ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ನಾನು ಏನು ಮಾತಾಡಿದ್ದೆ ಅದನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿ ನಾನು ಹೊಸದಾಗಿ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಅದಕ್ಕೆ ಮೇ ಬಿ ನಿಮಗೆ ಈ ವಿಡಿಯೋ ನೋಡುವಾಗ ನನ್ನ ಲಿಪ್ ಮಾತಾಡೋದಕ್ಕೂ ಮತ್ತು ವಾಯ್ಸ್ ಓವರ್ ಇರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಹೇಳಿ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಈ ವಿಡಿಯೋ ನೋಡುವಾಗ. ಇನ್ನು ನಾವು ಎವ್ರಿ ಇಯರ್ ಕೇಕ್ ಶೋಗೆ ಖಂಡಿತ ಹೋಗ್ತೀವಿ. ಆಲ್ಮೋಸ್ಟ್ ಆಲ್ ಸುಮಾರು ಒಂದು 15-16 ವರ್ಷ, ಇನ್ನೂ ಜಾಸ್ತಿನೇ ಅನ್ಕೋತೀನಿ. ನನ್ನ ಮದುವೆ ಆಗಿ 1-2 ವರ್ಷಕ್ಕಿಂತ ಅವಾಗಿಂದನೂ ನಾನು ಕೇಕ್ ಶೋಗೆ ಹೋಗಿರೋದು ನನಗೆ ನೆನಪಿದೆ. ಅಂದರೆ ಹನಿ ಚಿಕ್ಕ ಮಗು ಇದ್ದಾಗಿಂದನೂ ನಾವು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಆವಾಗ ನನಗೆ ತುಂಬ ಕ್ರೇಜ್ ಇತ್ತು. ಈ ಥರ ಏನಾದರೂ ಎಕ್ಸಿಬಿಷನ್ಸು, ಕೇಕ್ ಶೋಸು ಇಲ್ಲ ಏನೇ ಹಾಕಿದ್ರು ನ್ಯೂಸ್ ಪೇಪರಲ್ಲಿ ಅದು ಆರ್ಟಿಕಲ್ ಬಂದರೆ ಅದನ್ನು ನೋಡಿಬಿಟ್ಟು ನಾನು ನಮ್ಮ ಮನೆಯವ್ರನ್ನ ಕೇಳ್ತಿದ್ದೆ. ಬಿಕಾಸ್ ಆವಾಗ ಅಷ್ಟೊಂದು ಈ ಸೋಷಿಯಲ್ ಮೀಡಿಯಾ ಇಂಥವೆಲ್ಲ ಏನೂ ಇರಲಿಲ್ಲ ಬಿಡಿ. ಅವಾಗ ಏನೇ ಇರಲಿ ಪ್ರತಿಯೊಂದು ನ್ಯೂಸ್ ಪೇಪರಲ್ಲೇ ಕೊಡೋರು. ಸರಿ, ನಾನು ಅದನ್ನು ನೋಡಿಬಿಟ್ಟು ಇಲ್ಲಿ ಎಕ್ಸಿಬಿಷನ್ ಇದೆ, ಅಲ್ಲಿ ಈ ಥರ ಇದೆ, ನಡೀರಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವಾಗ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಟ್ಟಿದೆ. ಬಟ್ ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಬಿಟ್ಟಿದ್ದೀವಲ್ವ, ಸೊ ಮಕ್ಕಳೇನು ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಹಿಂಗಾದರೂ ಹೊರಗಡೆ ಹೋಗ್ಬೋದು ಅಂತ ಹೇಳಿ ಹೋಗೋಣ ಪಪ್ಪ ಅಂತ ಹೇಳಿ ಅವ್ರ ಪಪ್ಪನ ರಿಕ್ವೆಸ್ಟ್ ಮಾಡ್ಕೊತಾರೆ. ಸೊ ಪ್ರತಿ ವರ್ಷ ಹೋಗ್ತೀವಿ. ಲಾಸ್ಟ್ ಇಯರು ಎಲ್ಲ ನಾನು, ಜಾನ್ಸಿ, ವಾಣಿ ಮಕ್ಕಳು ಎಲ್ಲರೂ ಹೋಗಿದ್ವಿ. ಅದಕ್ಕೆ ಲಾಸ್ಟ್ ಇಯರು ಅದಕ್ಕೆ ಬಂದಿದ್ರು, ಬಟ್ ಲಾಸ್ಟ್ ಇಯರ್ ಅದಕ್ಕೆ ಬರೋಕ್ಕಾಗಲಿಲ್ಲ. ಅವ್ರಿಗೆ ಆಲ್ ಆಫ್ ಸಡನ್ ಏನೋ ಒಂದು ಕೆಲಸ ಬಂತು ಅಂದ್ಬಿಟ್ಟು. ಸೊ 1-2-3 ಇಯರ್ಸಿಂದ ನಮ್ಮ ಮನೆಯವ್ರ ಜೊತೆ ಹೋಗ್ತಿರ್ಲಿಲ್ಲ, ನಾವೇ ಲೇಡೀಸ್ ಮಾತಾಡ್ಕೊಂಡು ಹೋದ್ವಿ. ಬಟ್ ಈ ಸತಿ ಅವರೆಲ್ಲ ಫುಲ್ಲು ಬ್ಯುಸಿ ಇದ್ದಾರೆ 3 ಜನ, ಹಾಗಾಗಿ ನಮ್ಮ ಮನೆಯವ್ರ ಜೊತೆನೇ ಹೋದ್ವಿ. ಇನ್ನು ನನ್ನ ಮಕ್ಕಳು ಅಶ್ವಿನಿ, ಪಾವನಿ ಇಬ್ಬರು ಚೆನ್ನಾಗಿ ರೆಡಿ ಆಗಿದ್ರು. ಬಟ್ ಅವ್ರನ್ನ ನಾನು ಮನೇಲೇ ಒಂದು ಕ್ಲಿಪ್ಪಿಂಗ್ಸ್ ತಗೋಬೇಕು ಅಂತ ಅಂದ್ಕೊಂಡೆ. ಲೇಟ್ ಆಗೋಯ್ತು. ನಮ್ಮ ಮನೆಯವ್ರು ಕೆಳಗಡೆ ಹೋಗ್ಬಿಟ್ಟು ಆರನ್ ಮಾಡ್ತಾನೆ ಇದ್ರು, ಇನ್ನೂ ಲೇಟ್ ಮಾಡಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಂದ್ಬಿಟ್ಟೆ. ಸೊ ಇನ್ನು ಅಲ್ಲಿ ಕೇಕ್ ಶೋ ಅಲ್ಲಿ ಕೇಕಲ್ಲಿ ಏನೇನು ಮಾಡಿರ್ತಾರಲ್ವ, ಸೊ ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋದ್ವಿ. ಅಲ್ಲಿ ಹೋದರೆ ಅದೇ ಕಪ್ ಕೇಕ್ ಎಲ್ಲ ಇಟ್ಟಿದ್ರು, ಸ್ವಲ್ಪ ರಿಫ್ರೆಶ್ಮೆಂಟ್ಸ್ ಎಲ್ಲ, ಅಂದರೆ ನಾವೇ ಪೇ ಮಾಡಿ ತೊಗೊಬೇಕು. ಮಕ್ಕಳು ಕಪ್ ಕೇಕ್ ಏನೋ ತೊಗೋತೀವಿ ಅಂತ ಹೇಳಿ ತೊಗೊತಾ ಇದ್ರು. ನನಗೆ ಚಾಕ್ಲೇಟ್ ಫ್ಲೇವರ್ಸ್ ಎಲ್ಲ ಇಷ್ಟ ಆಗೋದಿಲ್ಲ, ಸೊ ನನಗೆ ಬೇಡ ಅಂತ ಅಂದ್ಬಿಟ್ಟು ಅವರೇನೆ ತೊಗೊಂಡು ತಿಂದರು. ಆಮೇಲೆ ನಮ್ಮ ಮನೇಲಿ ಆ್ಯಕ್ಚುಲಿ ನಾನು ಸೋಫಾ ಚೇಂಜ್ ಮಾಡಬೇಕು ಅಂತ ಹೇಳಿ ಆಗಲೇ ಸುಮಾರು ಒಂದು ವರ್ಷದಿಂದನೇ ನಾನು ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ. ಬಟ್ ಪ್ರತಿ ತಿಂಗಳು ಬೇರೆ ಬೇರೆ ಇನ್ನೇನಾದರೂ ರಿಕ್ವೈರ್ಮೆಂಟ್ಸ್ ಇರೋದ್ರಿಂದ ನನಗೆ ಸೋಫಾ ತೊಗೊಳಕ್ಕೆ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಅಲ್ಲಿ ನೋಡಿದೆ, ನನಗೆ ತುಂಬಾ ಇಷ್ಟ ಆಗೋಯ್ತು. ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಅವರು ಇಲ್ಲ ಮೇಡಮ್ ಮಾಡ್ಕೋಬೇಡಿ ಅಂತ ಅಂದ್ಬಿಟ್ರು. ಸರಿ ಬಿಡು ಅಂತ ಹೇಳಿ ನಂಬರ್ 1 ನಾನು ತೊಗೊಂಡು ಬಂದೆ ಅವ್ರದ್ದು. ನೋಡೋಣ, ಯಾಕಂದರೆ ನನಗೆ ಅಲ್ಲಿ ನೋಡಿದ ಒಂದು ಸೋಫಾ ಒಂಥರ ತುಂಬ ಇಷ್ಟ ಆಯಿತು. ಅದಕ್ಕೆ ಸ್ವಲ್ಪ ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡೋಣ ಅಂತೇಳಿ ನಂಬರ್ ಇಸ್ಕೊಂಡು ಬಂದಿದ್ದೀನಿ. ನೋಡೋಣ ಮುಂದಕ್ಕೆ ತೊಗೋತೀನೋ ಇಲ್ವೋ ಅನ್ನೋದು ಇನ್ನೂ ನನಗೂ ಗೊತ್ತಿಲ್ಲ. ಬಟ್ ತೊಗೋಬೇಕು, ಬಟ್ ಯಾವಾಗ ತೊಗೋತೀನಿ ಅನ್ನೋದು ಗೊತ್ತಿಲ್ಲ. ಆಮೇಲೆ ಇನ್ನು ನನ್ನ ಮಕ್ಕಳಿಗಂತೂ ಎಲ್ಲಾದರೂ ಹೋಗಿ ಬುಕ್ಸ್ ಕಣ್ಣಿಗೆ ಕಾಣಿಸಿದೆ ಅಂತಂದರೆ ಅವರಲ್ಲೇ ಸ್ಟಾಪ್ ಆಗಿಬಿಡ್ತಾರೆ. ನಿಜವಾಗ್ಲೂ ಕೇಕ್ ಶೋಲಿ ನಾವು ಆಲ್ಮೋಸ್ಟ್ ಆಲ್ 1-1.5 ಅವರು ಜಸ್ಟ್ ಬುಕ್ಸ್ ಸ್ಟಾಲ್ಸಲ್ಲೇ ಕಳೆದಿದ್ದೀವಿ ಅಂತ ಹೇಳ್ಬೋದು. ಟೋಟಲಲ್ಲಿ ಒಂದು 3-4 ಕಡೆ ಬುಕ್ಸ್ ಸ್ಟಾಲ್ಸ್ ಹಾಕಿದ್ರು. ಎಲ್ಲ ಕಡೆನೂ ಹೋಗಿ ಅರ್ಧ ಅವರ್ ನಿಂತ್ಕೊಂಡು ಹುಡುಕಿದ್ದಾರೆ ಬುಕ್ಸು. ಅಂದರೆ ಈ ಬೇರೆಯದಾದರೂ ಆದರೆ ನಾವು ಮಕ್ಕಳಿಗೆ ಹೇಳ್ಬೋದು, ಅಯ್ಯೋ ಬನ್ನಿ ಏನಕ್ಕೆ ನೋಡಬೇಡಿ ಅಂತ ಹೇಳಿ. ಬಟ್ ಬುಕ್ಸ್ ಅಂತ ಅಂದಾಗ ನಾವು ಡಿಸ್ಕರೇಜ್ ಮಾಡೋದು ಚೆನ್ನಾಗಿರಲ್ಲ.
ನಮ್ಮ ಮನೇಲಿ ಇಬ್ಬರಿಗೂ ಅಷ್ಟೇ ತುಂಬಾ ಇಷ್ಟ ಬುಕ್ಸ್ ಓದೋದು ಅಂತ ಅಂದ್ರೆ. ಅದ್ರಲ್ಲಿ ಇನ್ನ ಈ ಸ್ಟಾಲ್ ಬಂದು ನಮ್ಮ ಭಾವ ಅವ್ರದ್ದು, ಅಂದ್ರೆ ನಮ್ಮ ಮನೆಯವ್ರಿಗೆ ಅಣ್ಣ ಆಗ್ತಾರೆ, ದೊಡ್ಡಪ್ಪ ಅವರ ಮಗ. ಸೊ ಅವ್ರದ್ದು ಯಾವಾಗ್ಲೇ ಆಗ್ಲಿ ಯಾವುದೇ ಒಂದು ಎಕ್ಸಿಬಿಷನ್ ಮತ್ತೆ ಕೇಕ್ ಶೋ ಏನೇ ಇದ್ರೂನು ಅವ್ರದ್ದೊಂದು ಸ್ಟಾಲ್ ಇದ್ದೇ ಇರತ್ತೆ. ಬಟ್ ಈ ಸತಿ ನಾನು ಅವ್ರ ಸ್ಟಾಲ್ ಅಲ್ಲಿ ನೋಡಿರೋಂತ ಹೊಸದೇನು ಅಂತಂದ್ರೆ ಈ ತರ ಬೆಡ್ ಸ್ಪ್ರೆಡ್ಸ್, ಮತ್ತೆ ಅದು 2 in 1 ಬೆಡ್ ಸ್ಪ್ರೆಡ್ ಆಗು ಯೂಸ್ ಮಾಡ್ಬೋದು ಮತ್ತೆ ರಜಾಯ ತರಾನು ಯೂಸ್ ಮಾಡ್ಬೋದಿತ್ತು. ಆ ತರದನ್ನ ಹಾಕಿದ್ರು. ನನಗೆ ಗೊತ್ತೇ ಇರ್ಲಿಲ್ಲ ಇವ್ರ ಹತ್ರ ಇದನ್ನು ಸಿಗತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಕೇಳ್ದೆ, ನಾನು ಇಷ್ಟ ದಿನ ನೋಡೇ ಇಲ್ವಲ್ಲ ಬಾವ ಅಂತ ಅಂದ್ಬಿಟ್ಟು. ಇಲ್ಲಮ್ಮ, ಈಗ ರೀಸೆಂಟ್ ಆಗಿ ಒಂದು 6 months ಇಂದ ಸ್ಟಾರ್ಟ್ ಮಾಡಿದೀವಿ ಈ ಕಾನ್ಸೆಪ್ಟ್, ಬಿಫೋರ್ ನಾವು ಮಾಡಿಲ್ಲ ಅಂತ ಅಂದ್ರು. ಹೌದಾ ಅಂದ್ಬಿಟ್ಟು ಅದೆಲ್ಲ ನೋಡ್ದೆ. ಒಳ್ಳೊಳ್ಳೆ ಡಿಸೈನ್ಸ್ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು. ಇನ್ನ ಇವ್ರದ್ದು ಮೇನ್ ಬಂದು ಈ ಧೂಪ ಸ್ಟ್ಯಾಂಡ್ ಇವೆಲ್ಲ ಬರುತ್ತಲ್ವಾ, ಸೊ ಅದು ಜಾಸ್ತಿ ಇವ್ರ ಹತ್ರ ಇರತ್ತೆ. ಇನ್ನ ನಮ್ಮ ಮನೇಲೂ ಇದೆ, ನನ್ನ ಹತ್ರನೂ ಒಂದೆರಡು ಈ ಧೂಪ ಸ್ಟ್ಯಾಂಡ್ ಏನಿದೆ ಅದು ನಾನು ಇವ್ರ ಭಾವ ಅವ್ರ ಹತ್ರನೇ ತಗೊಂಡಿದ್ದು. ಅಂದ್ರೆ ನಾನ್ ತಗೊಂಡಿಲ್ಲ, ಅವರೇ ನನ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಇವನ್ ನಮ್ಮ ಮನೆಯಲ್ಲಿ ನಟರಾಜ ವಿಗ್ರಹ ಪಕ್ಕದಲ್ಲಿ ನಾನೊಂದು ವಾಸ್ ಇಟ್ಟಿದ್ದೀನಿ ನೋಡಿ, ಅದನ್ನು ಸಹ ಅವರೇ ನಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಇನ್ನ ಆಕ್ಚುಲಿ ನಮ್ಮ ಹನಿ ಮತ್ತೆ ಪಾವನಿ ಇಬ್ರುನು ಅಲ್ಲಿ ಕುತ್ಕೊಂಡು ಸ್ನಾಕ್ಸ್ ತಿಂತ, ಅಂದ್ರೆ ಅವರು ತುಂಬಾ ದಿನ ಆಗಿತ್ತು ಮಕ್ಕಳನ್ನ ನೋಡಿ. ಅವರು ತುಂಬಾ ಬ್ಯುಸಿ ಇರ್ತಾರೆ. ಈ ತರ ಅಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಎಕ್ಸಿಬಿಷನ್ಸ್ ಆಗತ್ತೆ ಅವ್ರ ಎಲ್ಲಾ ಕಡೆನೂ ಹಾಕ್ತಾ ಇರ್ತಾರೆ. ಸೊ ತುಂಬಾ ಬ್ಯುಸಿ ಇರ್ತಾರೆ. ಅವರು ನಮ್ಮ ಮನೆಗ್ ಬರಕ್ಕೆ ಇಲ್ಲ, ನಾವ್ ಅವ್ರ ಮನೆಗೂನು ಸಹ ಈ ನಡುವೆ ಹೋಗೇ ಇಲ್ಲ. ಹಂಗಾಗಿ ಮಕ್ಕಳನ್ನ ನೋಡಿ ತುಂಬಾ ದಿನ ಆಗಿತ್ತು. ಅವ್ರಿಗೆ ಫಸ್ಟ್ ಆಫ್ ಆಲ್ ಮಕ್ಕಳಂದ್ರೆ ತುಂಬಾನೇ ಇಷ್ಟ. ಅವ್ರಿಗೆ ನಾನ್ ಸ್ಟಾಪ್ ಆಗಿ ಸ್ನಾಕ್ಸ್ ನ ಕೊಡ್ತಾನೆ ಇದಾರೆ. ಅವರು ದೊಡ್ಡಪ್ಪ ಬೇಡ ದೊಡ್ಡಪ್ಪ ನಮ್ಗೆ ಸಾಕಾಗಿದೆ, ಬೇಡ ಬೇಡ ಅಂದ್ರು ಕೇಳಲೇ ಇಲ್ಲ. ಇಲ್ಲ ತಿನ್ನಿ ತಿನ್ನಿ ಅಂದು ಹುಡುಕಿ ಕೊಡ್ತಿದಾರೆ, ಇನ್ನೇನ್ ಸ್ನಾಕ್ಸ್ ಇದೆ ಅನ್ಬಿಟ್ಟು. ಆಮೇಲೆ ನನ್ಗೂ ಹೇಳ್ತಾ ಇದ್ರು ತಿನ್ನಮ್ಮ ತಿನ್ನಮ್ಮ ಅನ್ಬಿಟ್ಟು. ನಾನು ಅಯ್ಯೋ ಬೇಡ ಬಾವ, ಏನೋನು ನಮ್ಗೆ ಎಷ್ಟು ಅಂತ ತಿನ್ನಕ್ಕಾಗತ್ತೆ ಅಂತಂದ್ರೆ, ಅಯ್ಯೋ ಸ್ವಲ್ಪನೇ ತಿನ್ನಮ್ಮ ಅಂತ ಫೋರ್ಸ್ ಮಾಡಿ ಅವತ್ತು ತಿನ್ಸಿದ್ರು. ಮತ್ತೆ ಆಲ್ಮೋಸ್ಟ್ ಆಲ್ ಅಲ್ಲೂ ನಾವು ಒಂದು 1/2 hour ಇದ್ವಿ. ಬಟ್ ನಾನ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ಅಂದ್ರೆ ಮಾತಾಡ್ತಾ ಇದ್ವಲ್ವಾ, ಅದನ್ನೆಲ್ಲ ಏನ್ ತಗೊಳ್ಳೋದು ಅಂತ ಹೇಳಿ ನಾನೇನ್ ತಗೊಳಕ್ ಹೋಗ್ಲಿಲ್ಲ. ನಾವು ಕೇಕ್ ಶೋದಲ್ಲಿ ನಾನೇನು ಯಾವುದೇ ಒಂದು ವ್ಲಾಗ್ ನ ತಗೊಳಕ್ ಹೋಗ್ಲಿಲ್ಲ. ಬಿಕಾಸ್ ಅದೇ ಹೇಳದ್ನಲ್ಲ, ಮಕ್ಳು ಮತ್ತೆ ಅಲ್ಲಿಂದ ಬರೀ ಬುಕ್ಸ್ ಸ್ಟಾಲ್ಸ್ ಅಲ್ಲೇನೆ ನಿಂತ್ಕೊಂಡ್ಬಿಟ್ಟಿದ್ರು. ಇನ್ನ ನಾವು ಬೇರೆ ಏನು ಶಾಪಿಂಗ್ ಮಾಡ್ಲಿಲ್ಲ. ಜಸ್ಟ್ ಮಕ್ಳು ಇಷ್ಟಪಟ್ರಲ್ವಾ ಅಂತ ಹೇಳಿ ಅವ್ರಿಗೆ ಕೆಲವೊಂದು ಬುಕ್ಸ್ ನ ಕೊಡ್ಸಿದ್ವಿ ಅಷ್ಟೇನೆ. ಇನ್ನ ಅಲ್ಲಿ ನಮ್ ಭಾವ ಅವ್ರ ಸ್ಟಾಲ್ ಅಲ್ಲಿ ಆಲ್ಮೋಸ್ಟ್ ಆಲ್ ತುಂಬಾ ಸ್ನಾಕ್ಸ್ ತಿನ್ಬಿಟ್ಟಿದ್ರಿಂದ ನಮ್ಗೇನ್ ಅಷ್ಟೊಂದು ಹೊಟ್ಟೆನೂ ಹಸಿತಿರ್ಲಿಲ್ಲ. ಸರಿ ಹೊರ್ಗಡೆ ಬಂದು ಜಸ್ಟ್ ಒಂದು ಚಾಟ್ಸ್ ಏನೋ ತಿನ್ಬಿಟ್ಟು ನಾವು ಮನೆಗ್ ಬಂದ್ವಿ. ಇನ್ನ ಇದು ಬಂದು ಸೋಮವಾರ ದಿನ ಬೆಳಿಗ್ಗೆನೆ ಹನಿ ಚಪಾತಿ ಮಾಡ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿ ಟಿಫನ್. ಅವಳು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಿತ್ತು, ಅಂದ್ರೆ ಸ್ಕೂಲ್ ಫ್ರೆಂಡ್ಸ್. ಹನಿ ಈಗ ಏನ್ ಹಾಲಿಡೇಸ್ ಕೊಟ್ಟಿದ್ದಾರೆ, ಪಾಪ ಸಿಕ್ಕಿರೋ ಇಷ್ಟು ರಜದಲ್ಲೇ ಅವಳು ಎಲ್ಲಾನು ಕವರ್ ಮಾಡ್ಕೋಬೇಕಿತ್ತು. ಅವರು ಸ್ಕೂಲ್ ಫ್ರೆಂಡ್ಸ್ನು ಅವಳು ಬಂದಿರೋದು ಗೊತ್ತಾಗಿ ಫೋನ್ ಮಾಡಿ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಸೋಮವಾರ ಅವರು ಫಿಕ್ಸ್ ಮಾಡ್ಕೊಂಡಿದ್ರು ಹೊರಗಡೆ ಹೋಗೋದಕ್ಕೆ. ಅವಳು ಟಿಫನ್ ಮಾಡಿಬಿಟ್ಟು ರೆಡಿಯಾಗಿ ಹೋದ್ಲು. ಇನ್ನು ಅವಳು ಹೋದ್ಮೇಲೆ ನಾನು ಸ್ವಲ್ಪ ಮನೆ ಕೆಲಸಗಳೆಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಅವರೆಕಾಯಿನ ತರಿಸಿದ್ದೆ. ಅಂದ್ರೆ ನಾನು ಆಲ್ಮೋಸ್ಟ್ ಆಲ್ ಈ ಹೊಸ ವರ್ಷಕ್ಕೆ 90% ನಮ್ಮ ಮನೇಲಿ ನಾನು ಇಕ್ಕಿದ ಬೇಳೆ ಸಾರೇ ಮಾಡ್ತೀನಿ. ಅಂದ್ರೆ ದೋಸೆ ಪೂರಿ ಚಪಾತಿ ಏನಾದ್ರೂ ಒಂದ್ ಮಾಡ್ಕೋಬಹುದು ಅಂದ್ಬಿಟ್ಟು ಆ ಸಾರು ಮಾಡ್ತೀನಿ. ಹಂಗಾಗಿ ಇನ್ನೊಂದ್ ಏನಂದ್ರೆ ನನ್ಗೆ ಒಂದೇ ದಿನ ಅವರೆಕಾಯಿನ ತರಿಸಿ ಅವತ್ತಿನ ದಿನಾನೇ ಬಿಡಿಸ್ಕೊಂಡು ಅವತ್ತೇ ನನಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಂಗಾಗಿ ನಾನು ಒಂದಿನ ಬಿಫೋರೇ ಅವರೆಕಾಯಿನೆಲ್ಲ ಬಿಡಿಸಿಟ್ಕೊಂಡ್ಬಿಡ್ತೀನಿ. ಅಂದ್ರೆ ಬಿಡಿಸಿ ನೆನ್ಸಿಟ್ಕೋತೀನಿ. ನೆಕ್ಸ್ಟ್ ಡೇ ಅದನ್ನ ಇಟ್ಕೊಂತೀನಿ, ಆ ಥರ ಮಾಡ್ತೀನಿ. ಹಂಗಾಗಿ ಆ ಕೆಲಸನೆಲ್ಲ ಮಾಡ್ಕೊಂಡೆ. ಆಮೇಲೆ ನಾನು ಅವತ್ತು ಅಮಾವಾಸ್ಯೆ ಬೇರೆ ಇತ್ತು ಅಲ್ವಾ ಸೋಮವಾರ. ಸರಿ ನನಗೆ ದೇವ್ರ ಮನೆನೂ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಿತ್ತು. ಸರಿ ಅಂತ ಹೇಳಿ ಆಮೇಲೆ ಅದನ್ನೆಲ್ಲ ಮಾಡ್ಕೊಂಡೆ. ನಾನು ಮತ್ತೆ ಶೂಟ್ ಎಲ್ಲ ಏನು ಮಾಡ್ಕೊಳಕ್ ಹೋಗ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಮಂಗಳವಾರ ಏನಂತಂದ್ರೆ ಅದು 31st ಡಿಸೆಂಬರ್ ಅಲ್ವಾ. ನಮ್ಮ ಮನೆಯವ್ರಿಗೆ ಒಂದು CL ಉಳ್ದಿತ್ತು, ಅಂದ್ರೆ ಒಂದು ರಜಾ. ಅದು ಇನ್ನು ಅವತ್ತು ಹಾಕೊಂಡ್ರೆ ಆಯ್ತು, ಹಾಕ್ಲಿಲ್ಲ ಅಂತಂದ್ರೆ ಅದೇನ್ ತೊಂದ್ರೆ ಇಲ್ಲ. ಬಟ್ ಮತ್ತೆ ಅದು ಕಂಟಿನ್ಯೂ ಏನೋ ಆಗೋದಿಲ್ಲ. ಸರಿ ಅವ್ರಿಗೊಂದು CL ಇತ್ತಂತೆ, ಹಂಗಾಗಿ ಹೋಗ್ಲಿ ಬಿಡು ರಜಾ ಹಾಕ್ತೀನಿ ಮಕ್ಕಳ ಜೊತೆ ನಾನು. ಯಾಕಂದ್ರೆ ಹೊಸ ವರ್ಷದ ದಿನ ನನ್ಗೆ ಆಫೀಸ್ ಇರುತ್ತೆ, ನಾನು ಅವ್ರ ಜೊತೆ ಇರಕ್ ಆಗಲ್ಲ ಏನಿಲ್ಲ.
ಹಿಂದಿನ ದಿನ ಆದ್ರೂ ಅವ್ರ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ರಜಾ ಹಾಕಿದ್ರು. ಸರಿ ನಾನು ಹೆಂಗೂ ಅವರೆಕಾಯಿ ಬಿಡಿಸಿ ನೆನ್ಸಿಟ್ಟಿದ್ನಲ್ವಾ, ಅಪ್ಪ ಮಗಳಿಬ್ರು ಕುತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾ ಇದ್ರು ಟಿವಿ ನೋಡ್ಕೊಂಡು. ಸುಮ್ನೆ ಕುತ್ಕೊಂಡಿರೋ ಬದಲು ಅಂದ್ರೆ ಮಾತಾಡ್ತಿದ್ದೀರಲ್ವಾ, ಸರಿ ಕೈಗೂ ಸ್ವಲ್ಪ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಅವರೆಕಾಯಿ ತಗೊಂಡ್ ಬಂದು ಕೊಟ್ಟೆ. ಪಾಪ ಅವರೇ ಎಲ್ಲ ಇದಕ್ಕೆ ಕೊಟ್ರು. ಆಮೇಲೆ ಮಕ್ಳೇನೋ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಅಂತ ಹೇಳಿ ಮಾತಾಡ್ಕೊಂತ ಇದ್ರು, ಹೊರಗಡೆ ಹೋಗ್ಬೇಕು, ನಾವು ಶಾಪಿಂಗ್ ಮಾಡ್ಕೋಬೇಕು ಸ್ವಲ್ಪ ಅಂತ ಅಂದ್ಬಿಟ್ಟು. ಸರಿ ಅಂತ ಹೇಳಿ ನಮ್ಮ ಮನೆಯವ್ರು ಹೆಂಗು ರಜಾ ಹಾಕಿದ್ರಲ್ವಾ, ಅವ್ರ ಜೊತೆ ಸ್ಪೆಂಡ್ ಮಾಡ್ಬೇಕು ಟೈಮ್ ಅಂತಾನೆ ಅವ್ರು ರಜಾ ಹಾಕಿದ್ದಿದ್ದು. ಅವ್ರಿಬ್ರೇ ಹೋಗ್ತೀನಿ ಅಂದ್ರು, ಮಕ್ಳಿಬ್ರೇನೆ ನಾವೇ ಹೋಗ್ತೀವಿ ಅಂದಿರೆ ನಮ್ಮ ಮನೆಯವ್ರು ಏನೋ ಇಲ್ಲ ನಾನು ಬರ್ತೀನಿ ಜೊತೆಲಿ, ನಾನೇ ಕರ್ಕೊಂಡೋಗಿ ನಿಮ್ಗೆ ಏನ್ ಬೇಕೋ ಶಾಪಿಂಗ್ ಮಾಡಿಸ್ಕೊ ಬರ್ತೀನಿ ಅಂತ ಅಂದ್ರು. ಆಮೇಲೆ ನನ್ನನ್ನು ಕರೆದ್ರು, ನೀನು ಬಾ ಅಂತ ಹೇಳಿ. ನಾನಿಲ್ಲ, ನಾನೇನು ಬರೋದಿಲ್ಲ, ನೀವು 3 ಜನನೇ ಹೋಗಿ ಬನ್ನಿ, ನನ್ಗೆ ಸ್ವಲ್ಪ ಬೇರೆ ಕೆಲ್ಸಗಳಿದೆ ಅಂತ ಹೇಳ್ಬಿಟ್ಟು ನಾನೇನು ಹೋಗಕ್ ಹೋಗ್ಲಿಲ್ಲ. ಅಲ್ಲಿಂದ ಬಂದ್ಮೇಲೆ ಅವರು ಬನಾನಾ ಮಫಿನ್ಸ್ ಏನೋ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ಸರಿ ನಾನು ರೆಸಿಪಿನ ಆಕ್ಚುಲಿ ಶೂಟ್ ಮಾಡ್ಕೊಳ್ಳಿ, ನಾನು ಯೂಟ್ಯೂಬ್ಗೆ ಹಾಕೋಣ ರೆಸಿಪಿನು, ವಿತ್ ರೆಸಿಪಿ ಹಾಕೋಣ ನೀವಿಬ್ರೇ ಮಾಡಿದ್ದು ಅಂತ ಅಂದ್ಬಿಟ್ಟು ಹೇಳ್ದೆ. ಸರಿ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಬಟ್ ಏನಂತಂದ್ರೆ ಪಾಪ ಅವರು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ಗೆ ಅವ್ರು ಹಾಕೋಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಶೂಟ್ ಮಾಡ್ಕೊಂತ ಇದ್ರಲ್ವಾ. ಸೊ ನಾನೇನ್ ಅನ್ಕೊಂಡೆ, ಇವ್ರು ಮಾಡ್ಕೊಂತಾರೆ ಬಿಡು ಅಂತ ಹೇಳಿ ನಾನ್ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ನಲ್ವಾ, ಅದೆಲ್ಲ ಒಣಗಿತ್ತು, ಅದನ್ನೆಲ್ಲ ತಗೊಂಡ್ ಬಂದು ಮಡ್ಚೆಲ್ಲ ಎತ್ತಿಟ್ಕೊಂಡ್ಬಿಡೋಣ, ಸುಮ್ನೆ ಹೊಸ ವರ್ಷದ ದಿನ ನನ್ಗೆ ಸ್ವಲ್ಪ ಕೆಲ್ಸಗಳನ್ನೆಲ್ಲ ಈಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನ್ ಮೇಲ್ಗಡೆ ಫ್ಲೋರ್ ಅಲ್ಲಿ ಅದನ್ನೆಲ್ಲ ಮಾಡ್ಕೊಂತ ಇದ್ದೆ. ಇವ್ರು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಶೂಟ್ ಮಾಡ್ಕೊಳ್ಳೋ ಇದ್ರಲ್ಲಿ ನನ್ನ ಚಾನಲ್ಗೆ ಅಂತ ಹೇಳಿ ಶೂಟ್ ಮಾಡ್ಕೊಳ್ಳೋದು ಅವರು ಇದಾಗ್ಲಿಲ್ವಂತೆ ಅವ್ರಿಗೆ. ಅದಕ್ಕೆ ಅಮ್ಮ ಆಗ್ಲಿಲ್ಲ ಅಮ್ಮ ಶೂಟ್ ಮಾಡ್ಕೊಳ್ಳೋದಕ್ಕೆ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಹೋಗ್ಲಿ ಬಿಡಮ್ಮ ಅಂತ ಅಂದ್ಬಿಟ್ಟು ನಾನು ಏನೋ ಅವ್ರಿಗೆ ಇದ್ ಮಾಡಕ್ ಹೋಗ್ಲಿಲ್ಲ. ಬಟ್ ತುಂಬಾನೇ ಚೆನ್ನಾಗಿ ಮಾಡಿದ್ರು ಮಫಿನ್ಸ್. ಬಟ್ ನಾನು ಅದೇ ಹೇಳದ್ನಲ್ಲ, ನನ್ಗೆ ಚಾಕ್ಲೇಟ್ ಫ್ಲೇವರ್ಸ್ ಇಷ್ಟ ಆಗೋದಿಲ್ಲ, ಹಂಗಾಗಿ ನಾನೇನ್ ಟೇಸ್ಟ್ ಮಾಡಿಲ್ಲ. ಬಟ್ ಅದನ್ನ ನೋಡ್ತಿದ್ದಾಗ್ಲೇನೆ ಅನ್ನಿಸ್ತಿತ್ತು. ಇನ್ನ ನಮ್ಮ ಮನೆಯವರು ಮತ್ತೆ ಅಣ್ಣನ ಮಕ್ಳು ಎಲ್ಲ ಬಂದಿದ್ರಲ್ವಾ, ಅವರೆಲ್ಲಾನು ಟೇಸ್ಟ್ ಮಾಡ್ಬಿಟ್ಟು ತುಂಬಾನೇ ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು ಹೊಳ್ತಾ ಇದ್ರು. ಸೊ ಅವತ್ತಿನ ನ್ಯೂ ಇಯರ್ಗೆ ಕೇಕ್ ಅಂತ ಏನು ಮಾಡಕ್ ಹೋಗ್ಲಿಲ್ಲ ಮನೆಯಲ್ಲಿ, ಹೊರಗಡೆಯಿಂದಾನೆ ತಗೊಂಡ್ ಬಂದಿದ್ವಿ. ಆದ್ರೆ ಅದೇ ಇವರು ಬನಾನಾ ಮಫಿನ್ಸ್ ನಾನು ಫಸ್ಟ್ ಆಕ್ಚುಲಿ ಏನ್ ಅನ್ಕೊಂಡಿದ್ದೆ ಅಂದ್ರೆ ಕೇಕ್ ಮಾಡೋಣ ಅಂತಾನೆ ಪ್ಲಾನ್ ಮಾಡಿದ್ದೆ. ಬಟ್ ಹನಿ ಇದ್ಕೊಂಡು ಇಲ್ಲಮ್ಮ ಕೇಕ್ ಬೇಡ ಮಫಿನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅವಳು ಅದನ್ನ ಡಿಸೈಡ್ ಮಾಡೋದು. ಸರಿ ಅವ್ರಿಗೆ ಅಂದ್ರೆ ಮಕ್ಕಳಿಗೆ ಅಡ್ಗೆ ಮಾಡಕ್ಕೆ ನಾವು ಬಿಡ್ತಾ ಇದ್ರೇನೆ ಅಡ್ಗೆ ಮನೇಲಿ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ನಾವು ಅವ್ರಿಗೆ ಏನಾದ್ರೂ ಅವ್ರು ಮಾಡ್ತಿದ್ದಾಗ ಇದು ಬೇಡ ಅದು ಬೇಡ ಅಂತ ಹೇಳಿ ರಿಸ್ಟ್ರಿಕ್ಷನ್ಸ್ ಮಾಡ್ತಿದ್ದಾಗ ನೆಕ್ಸ್ಟ್ ಟೈಮ್ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಹಂಗಾಗಿ ನಾನು ಯಾವತ್ತೂ ಅಷ್ಟೇ ನನ್ನ ಮಕ್ಕಳು ಏನಾದ್ರೂ ಈ ತರ ಮಾಡ್ತೀವಿ ಅಂತಂದ್ರೆ ನಾನು ಅವ್ರಿಗೆ ಎನ್ಕರೇಜ್ ಮಾಡ್ಬಿಟ್ಟು ಮಾಡ್ರಮ್ಮ ನೀವೇನೆ ಅಂತ ಹೇಳಿ ಬಿಡ್ತೀನಿ. ವಿಡಿಯೋದಲ್ಲಿ ನೀವು ಗಮನಿಸ್ತಿರ್ಬೋದು, ಅಕ್ಕ ತಂಗಿದಿರಿಬ್ರು ಸೇರ್ಕೊಂಡು ಮಫಿನ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಈ ರೆಸಿಪಿನ
ಅವರಿಬ್ಬರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅವರು ಪೋಸ್ಟ್ ಮಾಡ್ಕೋತಾರಂತೆ. ಅಂದ್ರೆ ಇನ್ನೂ ಮಾಡ್ಕೊಂಡಿಲ್ಲ ಪಾಪ, ಅವ್ರಿಗೆ ಎಡಿಟ್ ಮಾಡ್ಕೊಳಕ್ಕೆ ಟೈಮೇ ಸಿಕ್ಕಿಲ್ಲ. ಹಾಗೇನೆ ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಮ್ಮ ಪಾವನಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಅಂದ್ರೆ ಅವಳಿಗೊಂಚೂರು ಜಾಸ್ತಿ ಸ್ವಲ್ಪ ಡ್ಯಾನ್ಸ್ ಇಂಟ್ರೆಸ್ಟು. ಅವಳು ಏನೇ ಮಾಡ್ತಾ ಇದ್ರು ಡ್ಯಾನ್ಸ್ ಆಡ್ಕೊಂಡೇ ಇರ್ತಾಳೆ. ಯೂಶಲಿ ನಾವ್ ಯಾವತ್ತೂ ಅದನ್ನ ಶೂಟ್ ಮಾಡಿ ಹಾಕಿಲ್ಲ. ಇದನ್ನ ಬಂದು ಆಕ್ಚುಲಿ ಪಾನಿ ಎಡಿಟ್ ಮಾಡಿದ್ದು ಈ ವಿಡಿಯೋನ. ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ಗೆ ನೋಡಿ ನಗು ಬರ್ತಿದೆ, ಯಾಕಂದ್ರೆ ನಾನು ನೋಡಿಲ್ಲ. ಆಮೇಲೆ ನಾನು ಹನಿನ ಕೇಳ್ದೆ, ಏನ್ ಹನಿ ಅವಳು ಡ್ಯಾನ್ಸ್ ಆಡಿರೋದನ್ನೆಲ್ಲ ಹಂಗಂಗೆ ಹಾಕ್ಬಿಟ್ಟಿದ್ಯಾ, ಅವಳು ನೋಡಿದ್ರೆ ನೀನು ಸುಮ್ಮನೆ ಇರ್ತಾಳ ಅಂತ ಹೇಳಿ ತೆಗೆದ್ ಬಿಡೋಣ ಅಂತ ಅನ್ಬಿಟ್ಟು ಅಂದೆ. ಆಮೇಲೆ ಹನಿ ಬೇಡಮ್ಮ ಹಾಕು, ಚೆನ್ನಾಗಿದೆ, ಚೆನ್ನಾಗಿ ಆಡ್ತಿದ್ದಾಳಲ್ವಾ, ಹಾಕೋಣಮ್ಮ, ಅದಕ್ಕೆ ನಾನು ಹಾಕಿರೋದು, ಡಿಲೀಟ್ ಎಲ್ಲ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿರತ್ತೆ ಒಂಥರ ನ್ಯಾಚುರಲ್ ಆಗಿ ಅಂತ ಹೇಳಿದ್ಲು. ಸರಿ ಬಿಡಮ್ಮ ಅಂತ ಅನ್ಬಿಟ್ಟು ಹಾಕದ್ವಿ. ಸೊ ಈಗ ಪಾವನಿಗೆ ಗೊತ್ತಿಲ್ಲ ನಾವು ಈ ವಿಡಿಯೋನ, ಅಂದ್ರೆ ಅವಳು ಈ ತರ ಎಲ್ಲ ಆಡಿರೋದ್ ನಾವ್ ಹಾಕಿದೀವಿ ಅಂದ್ಬಿಟ್ಟು. ಮತ್ತೆ ಏನಂದ್ರೆ ಪಾವನಿ ವಿಡಿಯೋಸ್ ಎಲ್ಲ ಏನ್ ಅಷ್ಟೊಂಗಿ ನೋಡಕ್ ಹೋಗಲ್ಲ, ಯಾಕಂದ್ರೆ ನನ್ ಮಕ್ಳು ಆಲ್ಮೋಸ್ಟ್ ಆಲ್ ಲಾಂಗ್ ವಿಡಿಯೋಸ್ ಎಲ್ಲ ಅವ್ರಿಬ್ರೆ ಎಡಿಟ್ ಮಾಡ್ಕೊಡೋದು. ಅವ್ರು ಅಲ್ಲೇ ನೋಡ್ಬಿಟ್ಟಿರ್ತಾರಲ್ವಾ, ಅದಕ್ಕಾಗಿ ಅವ್ರೇನು ನೆಕ್ಸ್ಟ್ ಅದು ನಾನು ಅಪ್ಲೋಡ್ ಮಾಡಿದಾಗ ವಿಡಿಯೋಸ್ನ ನೋಡಕ್ ಹೋಗೋದೇ ಇಲ್ಲ. ಬಟ್ ನಾನು ಅನ್ಕೊಂಡಿದ್ದೀನಿ ಪಾವನಿಗೆ ಹೇಳೋಣ ಅಂತ ಹೇಳಿ, ಇವತ್ತಿನ ವಿಡಿಯೋ ನೀನ್ ನೋಡ್ಲೇಬೇಕು, ನಿನ್ಗೊಂದ್ ಸರ್ಪ್ರೈಸ್ ಇದೆ ಅಂದ್ಬಿಟ್ಟು. ಬಟ್ ನೋಡಿದ್ರೆ ಮಾತ್ರ ಅವಳು ಹೆಂಗ್ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ಅವತ್ತಿನ ದಿನ ನಾನು ನಾನ್ ವೆಜ್ ಎಲ್ಲ ಏನು ಮನೇಲಿ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನಾವು ನೆಕ್ಸ್ಟ್ ಡೇ ಗಣಪತಿ ದೇವಸ್ಥಾನದಲ್ಲಿ ಪೂಜೆನ ಇಟ್ಕೊಂಡಿದ್ವಿ. ಇನ್ನ ನಾನು ಮನೇಲಿ ನಾನ್ ವೆಜ್ ಎಲ್ಲ ಮಾಡಿದ್ದೀನಿ ಅಂತಂದ್ರೆ ಮತ್ತೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲಾ ಮಾಡಿ ನನ್ಗೆ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಕ್ಕೆ ಕಷ್ಟ ಆಗ್ತಿತ್ತು. ಮತ್ತೆ ನನ್ಗೂನು ಸಹ ಅಷ್ಟು ಅಂದ್ರೆ ಹಿಂದಿನ ದಿನ ಅವೆಲ್ಲ ಮಾಡ್ಬಿಟ್ಟು ಮಾರನೇ ದಿನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋದು ನನ್ಗೂ ಯಾಕೋ ಸರಿ ಅಂತ ಹೇಳಿ ಅನ್ನಿಸ್ಲಿಲ್ಲ. ಹಂಗಾಗಿ ನಾನು ಮಶ್ರೂಮ್ ಏನಾದ್ರು ತಗೊಂಡ್ ಬಂದು ಅದರಿಂದ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಆಮೇಲೆ ಮಕ್ಕಳು ಇಲ್ಲ ಇವತ್ತು ನಾವು ಅಂದ್ರೆ ನೈಟ್ ಎಲ್ಲ ಮಕ್ಕಳೆಲ್ಲ ಪೈಜಾಮ ಪಾರ್ಟಿ ಏನೋ ಮಾಡ್ಕೋತೀವಿ ನಾವು, ನಮ್ಗೆ ಪಿಜ್ಜಾ ಎಲ್ಲ ತರಿಸ್ಕೊಟ್ಬಿಡಿ, ನಮ್ಗೇನು ಬೇರೆ ಏನು ಮಾಡ್ಬೇಡಮ್ಮ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಔಟ್ಸೈಡ್ ಇಂದಾನೆ ನಮ್ಮ ಮನೆಯವರು ಪಿಜ್ಜಾ ಮತ್ತೆ ರೋಲ್ಸ್ ಅದೆಲ್ಲ ಆರ್ಡರ್ ಮಾಡಿದ್ವಿ. ಅವತ್ತಿನ ದಿನ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಎಲ್ಲ ಊಟ ಎಲ್ಲ ಮಾಡ್ಬಿಟ್ಟು ಆಲ್ಮೋಸ್ಟ್ ಒಂದು 10 ಗಂಟೆ ಏನೋ ಆಯ್ತು, 10:30 ಆಗಿತ್ತು. ಆಮೇಲೆ ಮಕ್ಕಳು ಗೇಮ್ ಆಡ್ತಾ ಇದ್ರು. ಆಕ್ಚುಲಿ ಇನ್ನೊಂದು ಹೇಳ್ಬೇಕಿತ್ತು, ತುಂಬಾ ಜನ ನಾನು ಲಾಸ್ಟ್ ಟೈಮ್ ವ್ಲಾಗ್ ಹಾಕ್ದಾಗ್ಲೂ ಈ ಗೇಮ್ ಬಗ್ಗೆ ಕೇಳ್ತಾ ಇದ್ರಿ. ಇದು ಕ್ಲೂಡೋ ಅಂತ ಹೇಳ್ಬಿಟ್ಟು ಗೇಮು ತುಂಬಾನೇ ಚೆನ್ನಾಗಿದೆ. ಹನಿ ತಗೊಂಡ್ ಬಂದಿರೋದು. ಆಕ್ಚುಲಿ ಅವಳು ತಗೊಂಡ್ ಬಂದು ಅವಳು ನಮ್ಗೆ ಇದನ್ನೆಲ್ಲ ಹೇಳ್ಕೊಟ್ಲು ಹೆಂಗ್ ಆಡೋದು ಅಂತ ಹೇಳಿ. ಇದನ್ನ ಕಲ್ತಾಗಿಂದ ನಾವು ಇವನ್ ಮಕ್ಳಿಗಿಂತ ನನ್ಗೂ ತುಂಬಾ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ನಾನು ಫ್ರೀ ಟೈಮ್ ಸಿಕ್ಕಿದ್ರೆ ಸಾಕು ಬನ್ನಿ ಕ್ಲೂಡೋ ಆಡೋಣ ಅಂತ ಹೇಳಿ ಆಡ್ತಾ ಇರ್ತೀನಿ. ಒಂಥರ ಸಸ್ಪೆನ್ಸ್ ಗೇಮು, ಮಕ್ಳಿಗೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರತ್ತೆ. ಒಂಥರ ಮೈಂಡ್ ನ ಅವರು ಓಡಿಸ್ಬೇಕು, ಆ ತರ ಇದೆ ಗೇಮ್ ಇದು. ನಾನು ಅನಿನ ಕೇಳ್ಬಿಟ್ಟು ಬೇಕಾದ್ರೆ ಅದ್ರ ಲಿಂಕ್ ಏನಾದ್ರು ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಅವಳು ಆನ್ಲೈನ್ ಅಲ್ಲೇ ಅಂತೆ ತಗೊಂಡಿದ್ದು, ಕೇಳ್ಬಿಟ್ಟು ಹಾಕ್ತೀನಿ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ ಮಕ್ಕಳಿಗೆ ಈ ಗೇಮ್. ಅಂದ್ರೆ ಒಂಥರ ಅದೇ ಹೇಳದ್ನಲ್ಲ ಆಗ್ಲೇ, ಮೈಂಡ್ ಅನ್ನ ಅವರು ಓಡಿಸ್ಬೇಕಾಗತ್ತೆ ಮಕ್ಕಳು. ಸೊ ಈ ತರ ಎಲ್ಲ ಅಂದ್ರೆ ಈಗ ಮೊಬೈಲ್ಸ್ ನ ತೋರ್ಸೋ ಬದಲು ಮಾಡೋ ಬದಲು ಈ ತರ ಗೇಮ್ಸ್ ಅಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಆಮೇಲೆ ಆಗ್ಲೇ ನಾನು ಹೇಳ್ತಿದ್ದೆ ನಾನೇನೋ ಮಾಡಿದೆ ಅಂತ ಹೇಳಿ. ನಾನೇನ್ ಮಾಡಿದೀನಿ 11:10 ನಾನು ಎದ್ದೇ ಇದ್ದೆ. ಆಮೇಲೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇತ್ತು. ನಾನು ಮಕ್ಕಳಿಗೆ ನಾನು ಒಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ, ಒಂದು 1/2 hour, ಆಮೇಲೆ ನನ್ನನ್ನ ಎಬ್ಬರ್ಸ್ರಿ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡೆ. ಮಕ್ಕಳು ಇನ್ನೊಂದ್ 5 ನಿಮಿಷ ಇದೆ 12 ಗಂಟೆಗೆ ಅಂದಾಗ ನನ್ನನ್ನ ಬಂದು ಎಬ್ಬರ್ಸಿದ್ರು. ನನ್ಗೆ ಕಣ್ಣೇ ಬಿಡಕ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಅಂದ್ರೆ ನಿದ್ದೆ. ಆಮೇಲೆ ನಾನು ಇಲ್ಲಮ್ಮ ನನ್ ಕೈಲಿ ಆಗ್ತಾ ಇಲ್ಲ ಎದ್ದೊಳಕ್ಕೆ, ನೀವೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಬಿಟ್ಟೆ. ಆಮೇಲೆ ಪಾಪ ಮಕ್ಕಳ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ಅವರೇ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ರು. ಸೊ ಇದು ಆಗಿತ್ತು ನನ್ನ 2024 ವ್ಲಾಗ್, ಲಾಸ್ಟ್ ವ್ಲಾಗು. ಐ ಥಿಂಕ್ ಈ ವರ್ಷ ನನಗೆ ನೀವೆಲ್ಲ ತುಂಬ ಪ್ರೀತಿ, ತುಂಬಾನೇ ಒಂದು ಬ್ಲೆಸ್ಸಿಂಗ್ಸನ್ನೆಲ್ಲ ಕೊಟ್ಟಿದ್ದೀರಾ. ಐ ಹೋಪ್ 2025 ಸಹ ನೀವು ಅದೇ ರೀತಿ ಪ್ರೀತಿ ಮತ್ತು ಬ್ಲೆಸ್ಸಿಂಗ್ಸ್ನ ಕೊಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ನಿಮ್ಮ ಸಂಬಂಧ ಇದೇ ರೀತಿ ಇರಲಿ. ಪಾಸಿಟಿವ್ಸ್ ನೆಗೆಟಿವ್ಸ್ ಅನ್ನೋದು ಕಾಮನ್
ಲೈಫಲ್ಲಿ. ಆದರೆ ನನಗೆ ನೆಗೆಟಿವ್ ಅನ್ನೋದು 1% ಅಷ್ಟೇ ಬಂದಿದೆ ನನ್ನ ಯೂಟ್ಯೂಬಿಂದ. ಪಾಸಿಟಿವ್ ಅನ್ನೋದು 99% ಬಂದಿದೆ. ಸೊ ನಾನು 99%ಗೆ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫಾಲೋವರ್ಸು ಯಾರೆಲ್ಲ ಇದ್ದೀರಾ ಎಲ್ಲರಿಗೂ ಈ 2025 ನಿಮ್ಮ ಜೀವನದಲ್ಲಿ ಒಳ್ಳೆ ಪಾಸಿಟಿವ್ನೆಸ್ನೇ ತಗೊಂಡು ಬರಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಈ ರೀತಿ ಹೇಳ್ತಾ ಈ ನನ್ನ 2024 ಲಾಸ್ಟ್ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೆಕ್ಸ್ಟ್ 2025ನ ಹೊಸ ವರ್ಷದ ದಿನದ ವ್ಲಾಗ್ ಜೊತೆ ಮತ್ತೆ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಸೊ ನನಗೆ ಬಾಯ್ ಹೇಳಿದೆ ಅಂತ ಹೇಳಿ ನೀವು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಅವೆಲ್ಲ ಮಾಡಿ ಪ್ರತಿ ಒಂದು ಹಂತದಲ್ಲೂ ನನ್ನ ಜೊತೆ ನೀವಿರಿ ಅಂತ ಹೇಳಿ ನಾನು ಕೋರ್ಕೋತೀನಿ.